ಸಿನಿಮಾ ಸೂಪರ್ ಹಿಟ್ ಆದ್ಮೇಲೆ ಮತ್ತೇನಾದ್ರು ಪೇಮೆಂಟ್ ಕರ್ದು ಕೊಟ್ರಾ? ಒಂದ್ಸಲ ಕರೆದ್ರು, ಬಟ್ ನಾವಿಲ್ಲ, ನಾವೇನ್ ಮಾತಾಡಿದ್ದು ಬಂದ್ರೆ ನಿಮ್ಗೆ ಏನೇ ಲಾಭ ಬಂದ್ರೆ ನಿಮ್ಗೆ ಸರ್, ಲಾಸ್ ಆಗಿದ್ರೆ ನಾವು ಕೊಡ್ತಿದ್ವಾ. ಎಪಿಸೋಡ್ ಸಿನಿಮಾ ಮಾಡ್ಬೇಕಾದ್ರೆ ನಮ್ಗೆ ಅರ್ಧ ಕೆಲಸನೇ ಇದಾಗಿರುತ್ತೆ. ನಿಮ್ಗೆ ಅಲ್ಲಿ ತುಂಬಾ ಕನ್ಫ್ಯೂಷನ್, ಹುಳ ಬಿಟ್ಬಿಡ್ತಿದ್ರೆ ಏನ್ ಮಾಡ್ತಾರಂತ ಗೊತ್ತಾಗ್ತಿರ್ಲಿಲ್ಲ. ಸರ್ ಹೋಮ್ ಸಿನಿಮಾ ಮಾಡ್ಬೇಕಾದ್ರೆ ಸರ್ ಅವರು ಹೋಟೆಲ್ ಪಾಟ್ ನೋಡಿ, ಆಮೇಲೆ ಆಯಿಲ್ ತುಂಬಿಸು, ನೈಟ್ ಆದ್ರೆ ಆಯಿಲ್ ಚೇಂಜ್ ಮಾಡು, ಸ್ಮೋಕ್ ಹಾಕು, ಒಂದು 15 days ಸರ್ ಬರೀ ನೈಟು. ಆಮೇಲೆ ಸಿನಿಮಾ ನೋಡಿದ್ಮೇಲೆ ಏನ್ ಈ ರೇಂಜ್ ಇದೆ ಅಂದ್ರೆ ಉಪ್ಪಿ ಸರ್ದು ಟ್ಯಾಲೆಂಟ್ ಹೆಂಗಿದೆ ಸರ್. ಇಷ್ಟು ವರ್ಷದ ಈ ನಿಮ್ದೇನು ಜರ್ನಿನಲ್ಲಿ ಒಂದಷ್ಟು ಜನಗಳಿಗೆ ತಾರತಮ್ಯ ಆಗ್ತದೆ, ಅವಮಾನಗಳಾಗ್ತವೆ, ಸನ್ಮಾನಗಳಾಗ್ತವೆ, ಒಂದಿಷ್ಟು ಜನಗಳಿಗೆ ಸರಿಯಾಗಿ ಪೇಮೆಂಟ್ ಸಿಗಲ್ಲ ಇತ್ಯಾದಿ, ಬೇಸರ ಹೊರಗಾಗ್ತಾರೆ. ಎಂದಾದರೂ ಸೀನವರಿಗೆ ಹೇಳಿದಂಥ ಪ್ರೊಡ್ಯೂಸರು ಅಥವಾ ಡೈರೆಕ್ಟರ್ಗಳು ಹಿಂಗೆ ಪೇಮೆಂಟ್ ಕೊಡ್ತೀನಿ ಇಷ್ಟು ಅಂತ ಹೇಳಿ ಆಮೇಲೆ ಪೇಮೆಂಟ್ ಕೊಡದೇ ಇರೋದು, ಆ ಥರದ ಘಟನೆಗಳು ಆಗಿದವಾ ಅಂತ ಬೇಸರ ಆಗಿದೆಯಾ? ಅದು ಇರುತ್ತೆ ಬಸ್, ಅದು ಕಾಮನ್. ಆಲ್ಮೋಸ್ಟ್ ನನಗೆ 90% ಏನ್ ಪೇಮೆಂಟ್ ಬಂದು ಎಲ್ಲ ತಲುಪಿದೆ, ಎಲ್ಲ ಕೊಡ್ತಿದ್ರೆ ನಾವು ದುಡ್ಡುಗೋಸ್ಕರ ಕೆಲಸ ಮಾಡಲಿಲ್ಲ. ಕರೆಕ್ಟ್. ಕೆಲಸ ನಾವು ದುಡ್ಡು ನಾವು ಫೈಟೇ ಮಾಡ್ತಿರ್ಲಿಲ್ಲ, ನಮ್ಮ ಪೇಮೆಂಟ್ ಇಷ್ಟೇ ಬೇಕು ಅಂತ ನಾವು ಕೂರ್ತಿರ್ಲಿಲ್ಲ. ನಮಗೆ ವರ್ಕ್ ಮಾಡಿದ್ಮೇಲೆ ಈ ಪ್ರೊಡ್ಯೂಸರ್ ಹೆಂಗ್ ಪೇಮೆಂಟ್ ಕೇಳೋದು ಅಂತ ಇವತ್ತು ಕೇಳಬೇಕು ಅನ್ಸೋದು, ಮತ್ತೆ ನಾಳೆ ಕೇಳೋಣ, 15 ದಿನ ಆಗ್ಬಿಡ್ತಿತ್ತು. ಅಂದ್ರೆ ನಮ್ಗೆ ಒಂಥರ ಮುಜುಗರ, ಹೆಂಗ್ ಪೇಮೆಂಟ್ ಕೇಳೋದು ಅಂತ. ಕೊನೆಗೆ ಅವ್ರ ಪ್ರೊಡ್ಯೂಸರ್ಗಳು ಯಾಕೆ ಪೇಮೆಂಟ್ ಬೇಡವಂತ ಒಂದು ಅಮೌಂಟ್ ಕೊಡೋರು, ಹಂಗೆ ನಮ್ಗದು. ಆಮೇಲೆ ಕೆಲವು ಆಗಿದೆ, ಕೆಲವು ಸುಮಾರು ಎಂಡಲ್ಲಿ ನಾವೆಲ್ಲ ಡಿ ಎಲ್ಲ ಮಾಡಿ ಫಸ್ಟ್ ಕಾಪಿ ತಗೊಟ್ಮೇಲೆ ಈ ನಮ್ಗೆ ಕೆಲವು ಪರಿಸ್ಥಿತಿ ಗೊತ್ತಾಗೋಗುತ್ತೆ ಪ್ರೊಡ್ಯೂಸರ್ಗಳದ್ದು, ದುಡ್ಡೆಲ್ಲ ಖಾಲಿ ಆಗುತ್ತೆ, ಇನ್ನು ಬರಬೇಕು. ಆಗ ನಾವು ಫೈಟ್ ಮಾಡಕ್ ಹೋಗಲ್ಲ, ಸರ್ ಬಂದ್ರೆ ಕೊಡಿ, ಇಲ್ಲಾಂದ್ರೆ ಬಿಡಿ ಅಂತ. ಆ ಥರ ತುಂಬಾ ಬ್ಯಾಲೆನ್ಸ್ ಇದೆ. ಆಲ್ಮೋಸ್ಟ್ 90% ಕ್ಲಿಯರ್ ಆಗಿದೆ. ಈ ಕರಿಯ ಸೂಪರ್ ಹಿಟ್ ಸಿನಿಮಾ ಆದಾಗ ನಿಮಗೆ ಕೊಟ್ಟ ಪೇಮೆಂಟ್ 50,000, ಅದು ಅತಿ ಹೆಚ್ಚು ಪೇಮೆಂಟು ನಿಮಗೂ ಮತ್ತು ದರ್ಶನ್ಗೂ. ಸಿನಿಮಾ ಸೂಪರ್ ಹಿಟ್ ಆದಮೇಲೆ ಮತ್ತೇನಾದ್ರು ಪೇಮೆಂಟ್ ಕರ್ದು ಕೊಟ್ರಾ ಬಾಲರಾಜ್ ಅವರು? ಇಲ್ಲ ಬಾಸ್, ನಾವು ಒಂದ್ಸಲ ಕರೆದ್ರು, ಬಟ್ ನಾವಿಲ್ಲ, ನಾವೇನ್ ಮಾತಾಡಿದ್ದು ಬಂದೇವೆ, ನಿಮ್ಗೆ ಏನೇ ಲಾಭ ಬಂದ್ರೆ ಅದು ನಿಮ್ಗೆ ಸರ್, ಈಗ ಲಾಸ್ ಆಗಿದ್ರೆ ನಾವು ಕೊಡ್ತಿದ್ವಾ, ನಮ್ಮ ಪೇಮೆಂಟ್ ಅಲ್ಲಿ ಕೊಡ್ತಿದ್ವಾ ಅಂತ. ಆ ಥರ ಹಂಗೆ ಜೋಗಿಲ್ವೇ ನಮ್ಮ ಪೇಮೆಂಟ್ ಬಿಟ್ಟು ಪ್ರೊಡ್ಯೂಸರ್ ಹತ್ರ ₹1 ನಾವು ತಗೊಂಡಿಲ್ಲ. ಆಮೇಲೆ ಅವರು ಒಂದು ಪ್ರೀತಿಯಾಗಿ ಒಂದು ನಮ್ಮ ಟೀಮ್ಗೆ ಒಂದು ಮೊಬೈಲ್ಗಳು ಇದು ಮಾಡಿದ್ರು ಹೊರತು, ಅದು ಬಿಟ್ರೆ ಇನ್ನು ಪರ್ಸನಲ್ ಆಗಿ ನಾವು ಯಾವ್ದು ಇದು ಮಾಡಲ್ಲ. ಯಾಕಂದ್ರೆ ಪ್ರೊಡ್ಯೂಸರ್ ಅವರು ದುಡ್ಡು ಹಾಕಿರ್ತಾರೆ, ಲಾಭ ಬಂದಾಗ ಅವ್ರಿಗೆ ಸಂಬಂಧಪಟ್ಟ. ಯಾಕಂದ್ರೆ ದೊಡ್ಡ ಮೊತ್ತದ ಹಿಟ್ ಆಯ್ತು, ಸಿಕ್ಕಾಪಟ್ಟೆ ದುಡ್ಡು ಬಂತು, ನಾ ಕೇಳ್ಪಟ್ಟು ಎಲ್ಲ ಟೆಕ್ನಿಷಿಯನ್ಗಳಿಗೂ ಅವರೊಂದು ಗೌರವಧನ ಅಂತ ಮತ್ತೆ ಕೊಟ್ಟರು ಅಂತ ಕೇಳ್ಪಟ್ವಿ. ಅದಕ್ಕೆ ಆ ಥರ ಏನಿಲ್ಲ, ಮೊಬೈಲ್ ಕೊಟ್ಟರು, ಮೊಬೈಲ್ ಒಂದು ಕೊಟ್ಟರು ಅವಾಗ. ಅದೇ ಒಂದು ಖುಷಿ ಕೊಟ್ಟಿತ್ತು. ಸರ್, ಈಗ ಆ್ಯಸ್ ಎ ಕ್ಯಾಮ್ರಾಮನ್ ಆಗಿ ಆಗ ನೀವೆಲ್ಲ ಏನೂ ಇರಲಿಲ್ಲ, ನೀವು ಜಿಮ್ಮಿ ನೋಡಿದಾರಲ್ಲ, ಹೆಲಿಕ್ಯಾಮ್ ನೋಡಿದಾರಲ್ಲ, ಆಮೇಲೆ ಏನೋ ಹೈಟೆಕ್ ಕ್ಯಾಮ್ರಾನು ನೋಡಿದಾರಲ್ಲ. ಸೊ ಅಂಥದ್ರಲ್ಲಿ ಕೆಲಸ ಮಾಡ್ಕೊಂಬಂದರು. ಈಗ ಬದಲಾಗ್ತಾ ಟ್ರೆಂಡ್ ಚೇಂಜ್ ಆಗ್ತಾ ಬಂತು, ಡಿಜಿಟಲಿಗೆ ಬಂದಾಯಿತು. ಸೊ ಈಗ ಸಾಕಷ್ಟು ಟೆಕ್ನಾಲಜಿ ಮುಂದುವರೆದಿದೆ. ಈಗ ಸೀನ್ ಅವರು ಈ ಟೆಕ್ನಾಲಜಿಗೆ ಹೊಂದ್ಕೊಂಡಿದ್ದಾರಾ ಅಂತ? ಖಂಡಿತ ಬಸ್ ಏನೇ ಇದಾದ್ರೂ ನಮ್ಮ ಫ್ರೇಮಿಂಗ್, ಲೈಟಿಂಗ್ ಅದು ಮೇನ್. ಕ್ಯಾಮ್ರಾಮನ್ ಇಂಪಾರ್ಟೆಂಟ್. ಒಂದು ಫ್ರೇಮಿಂಗ್ ಇಡೋದು, ಒಂದೊಂದನ್ನ ಹ್ಯಾಂಡಲ್ ಮಾಡೋದು, ಒಂದು ಫ್ರೇಮ್ನ, ಒಂದು ಲೈಟಿಂಗು, ಚೌಕಟ್ಟು ಅಷ್ಟೇ. ಅದು ಬಿಟ್ಟರೆ ಏನು ಇದಿಲ್ಲ. ನೆಗೆಟಿವ್ ಇಲ್ಲಿ ಡಿಜಿಟಲ್ ಅಂದ್ರೆ ಅಲ್ಲಿ ಸ್ವಲ್ಪ ಒಂದು ಪ್ರತಿಯೊಬ್ಬರಿಗೂ ಒಂದು ಭಯ ಭಕ್ತಿ ಇತ್ತು ನೆಗೆಟಿವ್ಲಿ ವರ್ಕ್ ಮಾಡೋದು. ಈಗ ಸ್ವಲ್ಪ ಡಿಜಿಟಲ್ ಆ ಥರ ಇಲ್ಲ, ಹೋದ್ರೆ ಇನ್ನೊಂದು ಮಾಡೋಣ. ಯಾಕಂದ್ರೆ ಹಿಂದೆ ಆ ಥರ ಇಲ್ಲ, ನೆಗೆಟಿವ್ ಅಲ್ಲ ಅದು. ಈಗ ಒಂದು ಆರ್ಟಿಸ್ಟ್ಗಳಾದ್ರೂ ಅಷ್ಟೇ, ನೆಗೆಟಿವ್ ಅಂದರೆ ಈಗ ಒಂದು ಅಣ್ಣವರಾಗಲಿ, ವಿಷ್ಣು ಸರ್ ಆಗಲಿ, ಆಮೇಲೆ ಒಂದು 3-4 ಮಾನಿಟ್ರ್ ಮಾಡ್ತಿದ್ರು, ಪಕ್ಕ ಎಲ್ಲರೂ ಓಕೆ ಅಂದಮೇಲೆ ಟೇಕ್ ಹೋಗ್ತಿದ್ರು. ಈಗ ಹಂಗಲ್ಲ, ತೊಂದರೆ ಇಲ್ಲಮ್ಮ, ಟೇಕ್ ಹೋಗೋಣ, 10 ಟೇಕ್ ಡಿಜಿಟಲ್ ಸರ್ ಈಗ. ಹಾಗೆ ನೆಗೆಟಿವ್ ಒಂದ್ಸಲ ಮೂವ್ ಆಗ್ಬಿಟ್ರೆ ಮತ್ತೆ ಅದು ಹಿಂದೆ ಬರ್ತಿರ್ಲಿಲ್ಲ. ಈಗ ಚಿಪ್ ಈಗ ಡಿಜಿಟಲ್ ಹಂಗಲ್ಲ, ಅದು ಡಿಲೀಟ್ ಮಾಡಿ 1 more. ನೆಗೆಟಿವ್ ಅಷ್ಟು ಕಾಸ್ಟ್ಲಿ ಇತ್ತು ಬೇರೆ. ಸರ್, ಅಷ್ಟೊಂದು ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ರೆ ನೀವು, ಸುಮಾರು 106 ಸಿನಿಮಾಗಳು, 50 ಸಿನಿಮಾ ಇಂಡಿಪೆಂಡೆಂಟ್ ಆಗಿ, ನಿಮಗೆ ತುಂಬ ಫ್ಲೆಕ್ಸಿಬಲ್ ಡೈರೆಕ್ಟರ್ ಅಂದರೆ ಯಾರು ಸರ್? ನಾನು ಮಾಡಿರೋ ಡೈರೆಕ್ಟರ್ಗಳೆಲ್ಲ ಫ್ಲೆಕ್ಸಿಬಲ್ ಸರ್. ತುಂಬ ಸೆನ್ಸಿಟಿವ್ ಆನ್ಸರ್ ಇದು. ಯಾಕಂದ್ರೆ ಯಾರು ಬೇಜಾರಾಗ್ಬಿಡೋದು ಹಂಗೆ ಹೇಳ್ಬಿಟ್ಟು. ಇಲ್ಲ, ಎಲ್ಲರ ಹತ್ರ ಒಂದೊಂದು ಅನುಭವ ಆಗಿದೆ. ಈಗ ಒಬ್ಬರ ಹತ್ರ ಒಂದೊಂದು ಇದು ಇರುತ್ತೆ, ಅದೆಲ್ಲ ನಾವು ಅವ್ರ ಹತ್ರ ಕಲ್ತಿದ್ದೀವಿ, ಡೈರೆಕ್ಟರ್ಗಳ ಹತ್ರನೇ. ಈ ಸ್ಟೈಲ್ ಅವ್ರದ್ದು, ಈ ಸ್ಟೈಲ. ಈಗ ಪ್ರೇಮ್ ಆಗಿರ್ಬೋದು, ನಮ್ಮ ರಾಘವಲೋಕಿ, ನಮ್ಮ PN ಸತ್ಯ ಅವರು, ನಮ್ಮ ಅನಂತ್ ಅವ್ರ ಜೊತೆ ಜಾಸ್ತಿ ವರ್ಕ್ ಮಾಡಿದ್ದೀನಿ ನಾನು, ನಮ್ಮ ಆರ್ ಅನಂತ್. ಅದು ತುಂಬಾ ಹೊಸ ಡೇಟ್ಗಳ ಜೊತೆ, ನಮ್ಮ ವಿಜಯ್, ತುಂಬಾ ಜನ ಜೊತೆ ನಾನು ವರ್ಕ್ ಮಾಡಿದ್ದೀನಿ. ಎಲ್ಲರೂ ಒಂದೊಂದು ಇದರಲ್ಲಿ ನನಗೆ ಇಷ್ಟವಾಗಿರೋರೆ, ಎಲ್ಲ ಇಷ್ಟವಾಗಲ್ಲ ಅಂತ ಎಲ್ಲ ಇಷ್ಟವಾಗಿರೋ. ಆಮೇಲೆ ಈ ಆಕ್ಟರ್ ವಿಚಾರದ ಬಂದಾಗ ಯಾರು ನಿಮಗೆ ತುಂಬ ಇಷ್ಟ ಆದಂತ, ಅಂದರೆ ಇವರು ನಾನು ಫ್ರೇಮ್ ಇಡಬೇಕಪ್ಪ ಇವರಿಗೆ ಅಂತ ಖುಷಿಯಾಗಿದ್ದು ಅಂದರೆ ಒಂದು ಮಿಸ್ ಆಯಿತು ಅಪ್ಪವ್ರದ್ದು, ಆದರೂ ಆ್ಯಡ್ ಮಾಡಿದ್ರಿ? ಆ್ಯಡ್ ಮಾಡಿದೆ.
ಶಿವಣ್ಣ ನಿಮಗೆ ತುಂಬ ಆತ್ಮೀಯರು ಅಂತ. ತುಂಬಾ ಆತ್ಮೀಯ ಸರ್. ಎಲ್ಲರೂ ಒಂದೊಂದು ಹೀರೋ ಒಂದೊಂಥರ ಫ್ರೇಮ್ ಇಡಕ್ಕೆ ನಮಗೊಂದು ಇದಿರುತ್ತೆ ಸರ್. ಒಂದು ಕ್ಯಾಮ್ರಾಮನ್ ಚಾಲೆಂಜ್ ಅಲ್ವಾ? ಈಗ ವಿಷ್ಣು ಸರ್ ನಾವು ಕ್ಯಾಮ್ರಾಮನ್ ಆಗಿ ಮಾಡಿಲ್ಲ, ಬಟ್ ಅಸ್ಟೆಂಟ್ ಆಗಿ ತುಂಬಾ ಕೆಲಸ ಮಾಡಿದ್ವಿ ಅವ್ರ ಜೊತೆ. ಅವ್ರದ್ದೇ ಒಂದೊಂದು ನಮ್ಗೆ ಅನ್ಸುತ್ತೆ ಸಾರ್ಗಿ ಗಿಟ್ರ ಹಿಂಗೆ ಸೂಪರ್ ಆಗಿರುತ್ತೆ ಅಂತ. ಅಂಬರೀಷ್ ಅವ್ರದ್ದು, ಆಮೇಲೆ ಉಪ್ಪಿ ಸಾರ್ದು. ನೀವು ಉಪ್ಪಿ ಸಾರ್ ಸಿನಿಮಾ ಮಾಡ್ಬೇಕಾದ್ರೆ ನಮ್ಗೆ ಅರ್ಧ ಕೆಲಸನೇ ಇದಾಗಿರುತ್ತೆ. ಓಂ ಸಿನಿಮಾದ ಎಕ್ಸ್ಪೀರಿಯನ್ಸ್ ಸಾಕಷ್ಟು ಆಗಿದೆ. ಅವ್ರ ಜೊತೆ ಒಂದು 3-4 ಸಿನಿಮಾ ಮಾಡಿದೆ ಸರ್ ಅಸ್ಟೆಂಟ್ ಆಗಿ. ಓಂ ಮಾಡಿದೆ, ಸ್ವಸ್ತಿಕ್ ಮಾಡಿದೆ, ಆಮೇಲೆ ಉಪೇಂದ್ರ ಅಂತ ಒಂದು ಸಿನಿಮಾ ಮಾಡಿದೆ, ಸಿನಿಮಾ ಮಾಡಿದೆ ಜೊತೆ ಎಲ್ಲ ಮಾಡಿದೆ. ಅದು ಕಮೆಂಡಿಂಗ್ ಹಂಗೆ ಇತ್ತು. ಅದಾದ್ಮೇಲೆ ನಾನು ನಿಮ್ಗೆ ಅಲ್ಲಿ ತುಂಬಾ ಕನ್ಫ್ಯೂಷನ್ ಹುಳ ಬಿಟ್ಬಿಟ್ಟಿರ್ತಿದ್ರೆ ಏನ್ ಮಾಡ್ತಾರಂತ ಗೊತ್ತಾಗ್ತಿರ್ಲಿಲ್ಲ ಇದರಲ್ಲಿ ಸರ್. ಓಂ ಸಿನಿಮಾ ಮಾಡ್ಬೇಕಾದ್ರೆ ಉಪ್ಪಿ ಸರ್ ಏನು ತೆಗಿತಾ ಇದ್ದಾರೆ, ಯಾಕಂದ್ರೆ ನಾವು ಅಣ್ಣವರು ಬ್ಯಾನರಲ್ಲಿ ಮಾಡ್ತಿದ್ದೆಲ್ಲ ನಿಮಗೆ ಇದು ಅದು ಫ್ಯಾಮಿಲಿ ಸಬ್ಜೆಕ್ಟ್ ನಮ್ಗೆ ನೀಟಾಗಿ ಕತೆ ಗೊತ್ತಾಗ್ತಿತ್ತು. ಇಲ್ಲಿ ಉಪ್ಪಿ ಸರ್ದು ಒಂದು 15 ಡೇಸ್ ಆದ್ರೂ ನಮ್ಗೆ ಗೊತ್ತಾಗ್ತಾ ಇಲ್ಲ ಸರ್. ಅವ್ರ ಹೋಟೆಲ್ ಬಾಟ್ಲ್ ಹೊಡಿ, ಆಮೇಲೆ ಆಯಿಲ್ ತುಂಬಿಸು, ನೈಟ್ ಆದ್ರೆ ಆಯಿಲ್ ಚೇಂಜ್ ಮಾಡು, ಸ್ಮೋಕ್ ಹಾಕು. ಒಂದು 15 ಡೇಸ್ ಸರ್ ಬರೀ ನೈಟು ಫುಲ್ ನೈಟ್ ಮಾಡ್ತಿದ್ದು ಶೂಟಿಂಗ್. ಆಮೇಲೆ ಸಿನಿಮಾ ನೋಡಿದ್ಮೇಲೆ ಏನು ಈ ರೇಂಜ್ಗೆ ಅಂದರೆ ಉಪ್ಪಿ ಸರ್ದು ಟ್ಯಾಲೆಂಟ್ ಹೆಂಗಿದೆ. ಅದು ನಮ್ಗೆ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಈಗ ನಾನು ಲಾಸ್ಟ್ ಟೈಮ್ ಕಲ್ಪನಾ 2 ಮಾಡಿದೆ ಅವ್ರ ಜೊತೆ. ಒಂದು ಸಿನಿಮಾ ಹಂಗೆ ಹಿಂಗೆ ಅಂತ ಸಿನಿಮಾ ಬಗ್ಗೆ ಡಿಸ್ಕಸ್ಸು ಮತ್ತು ಲೈಟಿಂಗ್ ಬಗ್ಗೆ, ಒಂದು ಆ್ಯಂಗಲ್ ಬಗ್ಗೆ ತುಂಬ. ಯಾಕಂದ್ರೆ ಅವ್ರ ಟೆಕ್ನಾಲಜಿ ತುಂಬ ಈಗ ಅವ್ರ ಸಿನಿಮಾ ನಮ್ಗೆ 50% ಕೆಲಸ ಇದಾಗುತ್ತೆ. ಲೈಟಿಂಗ್ ಹೇಳ್ತಾ ಇರ್ತಾರೆ, ಸರಿ ಕಲರ್ ಚೇಂಜ್ ಮಾಡ್ಬಿಡು ಅಂತಾರೆ. ಆ ಥರ ತುಂಬ ಫ್ರೇಮಿಂಗ್ ಚೆನ್ನಾಗಿರುತ್ತೆ. ಒಬ್ಬೊಬ್ಬ ಪಕ್ಕನೆ ಕೂತಿರ್ತಾರೆ, ಅವ್ರಿಗೆ ನೋಡ್ತಾ ಇರ್ತಾರೆ ಅವ್ರದ್ದು. ಆ ಥರ ಪ್ರತಿಯೊಬ್ಬರದ್ದು ಒಂದೊಂದು ನಮಗೊಂದು ಆ್ಯಂಗಲ್ ಇಡಬೇಕು ಅಂದರೆ ಪ್ರತಿಯೊಂದು ಆರ್ಟಿಸ್ಟ್ಗಳ ಮೇಲೆ ನಮಗೊಂದು ಇಂಪಾರ್ಟೆಂಟ್ ಇರುತ್ತೆ. ಈಗ ಕ್ಯಾಮ್ರಾಮನ್ಗಳು ಒಂದು ಮಾಡ್ತಾ ಪ್ರೊಡ್ಯೂಸರು ಆದರೂ ಡೈರೆಕ್ಟರ್ಗಳು ಆಗ್ಬಿಟ್ರು. ಸೀನವ್ರಿಗೆ ಎಂದಾದ್ರೂ ಅನಿಸ್ತಾ ನಾನು ಒಂದು ಡೈರೆಕ್ಷನ್ ಮಾಡ್ಬೇಕಂತ? ಯಾಕಂದ್ರೆ ಕ್ಯಾಮ್ರಾಮನ್ ಎಲ್ಲ ಡೈರೆಕ್ಟರ್ ಆಗಿರೋದು ಉಂಟು. ಹೌದು ಬಾಸ್. ಅಂದರೆ ನನಗೆ ಅನಿಸ್ಲಿಲ್ಲ ಬಾಸ್. ಯಾಕೆಂದರೆ ಕಂಟಿನ್ಯೂ ನಾನು ಕ್ಯಾಮ್ರಾಮನ್ ಆಗಿ ಬಿಸಿ ಆಗ್ಬಿಟ್ಟೆ. ನೀವು ಹೇಳ್ತೀರಾ, ನಾನು ಬಾಂಬೆಗೆ ಹೋಗ್ಬೇಕಾಯ್ತು. ನಮ್ಮ ಕಬೀರ್ ಲಾಲ್ ಸರ್ ಬಾಂಬೆಗೆ ಬಂದ್ಬಿಡು ಅಂದ್ರು. ಈ ತಾಲ್ವ ಎಲ್ಲ ಮಾಡಿದ್ರು ಸರ್, ಮಣ್ಣು ತಾಲ್ವ. ಕಬೀರ್ ಲಾಲ್ ಅವರಿದ್ರು. ಆಮೇಲೆ ನಮ್ಮ ಜಾನಿ ಲಾಲ್ ಸಖತ್ತು ಫ್ರೆಂಡು, ಬಾಂಬೆಗೆ ಬಂದ್ಬಿಡು ಹಾಗೆ ಹೇಗೆ ಅಂತ. ಬಟ್ ನನಗೆ ಇಲ್ಲಿ ಕೈ ತುಂಬ ಕೆಲಸ ಇರ್ಬೇಕಾದ್ರೆ ನಾನು ಬಾಂಬೆಗೆ ಹಾಕೋಬೇಕು, ಕನ್ನಡ ಸಾಕು, ನನಗೆ ಸಾಕು ಇಲ್ಲಿ ಅಂತ. ಆಮೇಲೆ ಇದಕ್ಕೆ ತೆಲುಗು ಸಿನಿಮಾ 2 ಆಫರ್ ಬಂತು ಬಾಸ್. ಎಕ್ಸ್ಕ್ಯೂಸ್ ಮಿ ನೋಡ್ಬಿಟ್ಟು ನಮ್ಮ R.P. ಪಟ್ನಾಯಕ್ ಮ್ಯೂಸಿಕ್ ಡೈರೆಕ್ಟ್ರು ಅವರು ಒಂದು ಡೈರೆಕ್ಷನ್ ಮಾಡಿದ್ರು, ಲಕ್ಷ್ಮೀ ಶ್ರೀನಿವಾಸಂತಿ ಅಂತ. ಆ ಸಿನಿಮಾಕ್ಕೆ ಆಫರ್ ಕೊಟ್ಟರು. ತುಂಬ 1 ಮಂತ್ ವೆಯ್ಟ್ ಮಾಡಿದ್ರು ಸಿನಿಮಾ ಬಾಬಾ ಅಂತ. ನನಗೆಲ್ಲೋ ಒಂದು ಕಡೆ ಹೋಗೋಣ ಬೇಡ ಅಂತ, ಇಲ್ಲೇ ತುಂಬ ಅವಕಾಶಗಳಿದೆ, ಇಲ್ಲಿ ಸಿನಿಮಾ ಬಿಟ್ಟು ಹೋಗ್ಬೇಕಲ್ಲ ಅಂದ್ಬಿಟ್ಟು ಅಲ್ಲೂ ಒಂದು 2 ತೆಲುಗು ಕ್ಯಾನ್ಸಲ್ ಮಾಡ್ತಾರೆ. ಇಲ್ಲೇ ನಂಗೆ ಕೈ ತುಂಬ ಕೆಲಸ ಇದೆ. ಈಗ ಅಟ್ ಪ್ರೆಸೆಂಟ್ ಏನು ನಡೀತಾ ಇದೆ ಸಿನಿಮಾ ಅವರು? ಈಗ ಆಗಲೇ ಮಾತಾಡ್ದಂಗೆ ಸಿನಿಮಾ ದರ್ಶನ್ ಸರ್ ಒಂದು ಪ್ರೊಡಕ್ಷನ್ ಅದೊಂದು ಪ್ಲಾನಿಂಗ್ ಇದೆ. ದರ್ಶನ್ ಸರ್ ಪ್ರೊಡಕ್ಷನ್ ಒಂದಿದೆ, ಇನ್ನೊಂದು 2 ಸಿನಿಮಾ ಪ್ಲಾನಿಂಗಲ್ಲಿದೆ. ಕ್ಯಾಮ್ರಾ ವರ್ಕ್ ಹೊಸ ಟೀಮಾ ಅಥವಾ ಹೊಸ ಟೀಮು? ಆಲ್ಮೋಸ್ಟ್ ನಾನು ಎಲ್ಲ ಸ್ವಲ್ಪ ಹೊಸ ಟೀಮು. ಒಂದ್ಸಲ ಮಾಡಿದ್ಮೇಲೆ ರಿಪೀಟ್ ಆಗ್ತಾ ಇರ್ತೀವಿ. ಕರೆಕ್ಟ್. ಹೆಚ್ಚು ಕಮ್ಮಿ 35 ವರ್ಷಗಳ ಜರ್ನಿ. 35 ವರ್ಷಗಳಲ್ಲಿ 106 ಸಿನಿಮಾಗಳು, 106 ಆರ್ಟಿಸ್ಟ್ಗಳ ಜೊತೆ ಕೆಲಸ ಮಾಡುವಂಥವ್ರು. ಈಗ ದರ್ಶನ್ ಅವರ ಸಿನಿಮಾ ಪ್ರೊಡಕ್ಷನ್ ಮಾಡೋ ಮಟ್ಟಕ್ಕೆ ನೀವು ಬಂದಿರಿ ಅಂದರೆ ಪ್ರೀತಿಯಿಂದ ಡೇಟ್ ಕೊಡ್ತಾ ಇದ್ದಾರೆ ಅನ್ನೋದೊಂದು ಖುಷಿ ಅಷ್ಟೇ. ಸೊ ಅದು ತಯಾರಿ ನಡೀತಾ ಇದೆ, ಒಳ್ಳೆಯದಾಗಲಿ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್. ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ.